ಹೋಗಿ ಮುಂದೆ ಹೋಗಿ. ನನ್ನ ಗಾಡಿ ಪಂಚರ್ ಆಗಿದೆ ಗೈಸ್. ದುಡ್ಡು ಸಣ್ಣ ಬಡವರು ಎಲ್ಲ ಖರ್ಚು ಆಗ್ಬಿಟ್ಟು ಹೋಗ್ಬಿಟ್ಟೈತೆ ನೋಡಿ. 65 ದೊಡ್ಡದು ಅಂತ ಹೇಳ್ತಾ ಇರೋದಾಗ 65 ನಿದ್ದೆ ಬರ್ತಾ ಇದೆ. ಬಿಸಿಬೇಳೆ ಬತ್ ತಿನ್ನಿಸ್ಬಿಟ್ಟು ಅವ್ರಿಗೂ ಎಬ್ಬರಿಸ್ಬಿಟ್ಟೆ. ಇವಾಗ ಅಣ್ಣ ನಮ್ಗಿಂತ ಲೇಟಾಗಿ 1 ಅವರ್ ಬಿಟ್ಟು ಬಂದ್ಬಿಟ್ಟೈತೆ ಟ್ರೈನ್. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಈಗ ಸದ್ಯಕ್ಕೆ ನಾವು ಎಲ್ಲ ರೆಡಿಯಾಗಿ ಪ್ಯಾಕ್ಡ್ ಆಗಿ ರೈಡಿಂಗ್ ಜಾಕೆಟಲ್ಲಿ ಹಾಕಿದ್ದೀವಿ. ಅಂದಮೇಲೆ ಇವತ್ತು ರೈಡ್ ಡೇ, ಸ್ಪೆಷಲ್ ರೈಡ್ ಇವತ್ತು. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಆಶಿ ಆ್ಯಸ್ ಯೂಶಲ್ ನೋಡಿರ್ತೀರ, ಡ್ಯಾಡಿ ಇದ್ದಾರೆ, ಮಮ್ಮಿ ಇದ್ದಾರೆ, ಅದಾದ್ಮೇಲೆ ಅಣ್ಣ ಇದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಸ್ಪೆಷಲ್ಲು ಅದಲ್ಲ ಇದು. ಸೊ ಆ ಗಾಡಿ ಏನು ಬರ್ತಾಯಿಲ್ಲ. ಸೊ ಇವತ್ತು ನಾವು ನಮ್ಮ ಕ್ಲಾಸಿಕ್ 350ನ ತೊಗೊಂಡೋಗ್ತಾ ಇದ್ದೀವಿ ಊರಿಗೆ. ಸೊ ಯಾವ ಥರ ಇರುತ್ತೆ ಇವತ್ತಿನ ರೈಡು, ಏನು ಕತೆ. ನಮ್ಮ ಅಣ್ಣ ಅವ್ರ ಗಾಡಿ ತೊಗೋತಾರೆ, ನಾನು ನನ್ನ ಗಾಡಿ ತೊಗೋತೀನಿ. ಮಮ್ಮಿ ಬಾಯ್ ಹೇಳ್ತಾರೆ ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಹೊರಡ್ತಾ ಇದ್ದೀವಿ. ಸೊ ಮಿಕ್ಕಿದ್ದು ಆನ್ ದಿ ವೇ ಏನು ಕತೆ ಏನು ಎಲ್ಲ ನೋಡೋಣಂತೆ. ಆಲ್ರೆಡಿ ಇವತ್ತು ಬೆಳಗ್ಗೆ ಅದರಲ್ಲಿ ಬೆವರು ಇಳಿತಾ ಇದೆ. ಸಮ್ಮರ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಗುರು. ಜಾಕೆಟ್ ಗೀಗೆಟೆಲ್ಲ ಹಾಕೊಂಡ್ರೆ ಮತ್ತೆ ಕಷ್ಟ. ನೀವೇ ಮಿಕ್ಕಿದ್ದು ಆನ್ ದಿ ವೇ ಮಾತಾಡೋಣ. ಹೆಂಗಿರುತ್ತೆ ಇವತ್ತಿನ ನಮ್ಮ ರೈಡು. ಫಸ್ಟು ಕನಸು, 8 ವರ್ಷದ ಕನಸು. ಗಾಡೀಲಿ ಇಬ್ಬರು ಹೋಗ್ಬೇಕು, ಗಾಡಿ ತೊಗೊಬೇಕು ಅನ್ನೋದು ಕನಸರೆ ಆಬ್ವಿಯಸ್ಲಿ ಅದ್ರ ಹಿಂದೆನೇ ಬರುತ್ತೆ. ನಾವೆಲ್ಲರೂ ಹೊರಗಡೆ ಹೋಗ್ಬೇಕು ಜೊತೆಲಿ, ಅದು ಇರೋಲ್ಲ. ಸೊ ಅದು ನೆರವೇರ್ತದೆ ಇವತ್ತು. ಓಕೆ. ಸೊ ಗೈಸ್, ಈಗ ಸದ್ಯಕ್ಕೆ ಚೇಂಜ್ ಇನ್ ಪ್ಲ್ಯಾನ್ಸ್ ಆ್ಯಕ್ಚುಲಿ ನಾವು ಫಸ್ಟ್ ಮಾಡಿದ್ವಿ, ನಿಮ್ಗೆ ಹೇಳಿರಲಿಲ್ಲ ಅಷ್ಟೇ. ಸೊ ಯೂಶಲಾಗಿ ನೀವು ನೋಡಿರ್ಬೋದು, ನಾವು ಅಕಸ್ಮಾತ್ ಏನಾದರೂ ಹಾಸನ ಕಡೆ ಎಲ್ಲರೂ ಹೋದರೆ ನೈಸ್ ರೋಡ್ ಹಿಡಿತೀವಿ. ಫಸ್ಟು ನೈಸ್ ರೋಡ್ ಹಿಡಿದು ಅದಾದಮೇಲೆ ನೆಲಮಂಗಲ, ಅಲ್ಲಿಂದ ಡಿವಿಯೇಷನು ಇದಕ್ಕೆ ತುಮಕೂರು ರೋಡಿಂದ ಹಾಸನ ಕಡೆಗೆ. ಸೊ ಇವತ್ತು ಆ ಥರ ಮಾಡ್ತಾಯಿಲ್ಲ ನಾವು. ಇವತ್ತು ಫುಲ್ ಇಂಟೀರಿಯರ್ ಎಲ್ಲಪ್ಪ ಅಂದರೆ ಇವತ್ತು ತಾವರೆಕೆರೆ ಮಾಗಡಿ ಮೇಲೆ ಹೋಗ್ತಾಯಿದ್ದೀವಿ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ಇರಲಿ ಅದು ಒಂದು ಇದು ಮಾಡೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು. ನಾನು ಈ ರೂಟಲ್ಲಿ ಓಡಾಡಿ ತುಂಬ ದಿನ ಆಗಿದೆ. ಆ್ಯಂಡ್ ನಮ್ಮ ಅಣ್ಣ ಕೂಡ ಸ್ವಲ್ಪ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ ಇನ್ನು ಸಿಟಿ ಒಳಗೆ. ಸೊ ಅದಕ್ಕೋಸ್ಕರ ಈ ಒಳಗಡೆ ಇಂಟೀರಿಯರ್ ರೋಡ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಹೋಗಿ ಮುಂದೆ ಹೋಗಿ. ನೋಡಿ ಗೈಸ್, ನೋಡಿ ಈ ಥರ ನೋಡೋಕ್ಕೆ ಖುಷಿ. ನನಗೆ ನಿಜವಾಗ್ಲೂ ಈ ಕ್ಲಾಸಿಕಲ್ಲಿ ಹೋಗ್ತಿರೋದು ನಮ್ಮ ಅಣ್ಣ ಈ ಕಾಗದದ ದೋಣಿಯಲ್ಲಿ ಸಾಂಗ್ ಬರುತ್ತಲ್ಲ, ಆ ಸಾಂಗ್ ಫೀಲ್ ಬರ್ತಾಯಿದೆ ನನಗೆ. ಗಾಡಿ ಎತ್ಕೊಂಡು ಸುಮ್ಮನೆ ಹೋಗ್ಬಿಡೋದು. ನಾನು ಫುಲ್ ಪ್ಯಾಕ್ಡ್ ಆಗಿದ್ದೀನಿ ಗೊತ್ತು. ನಮ್ಮ ಅಣ್ಣನಿಗೆ ಇನ್ನೂ ಅಂದರೆ ನಮ್ಮ ಅಣ್ಣ ಆ್ಯಕ್ಚುಲಿ ರೈಡ್ಸ್ ಎಲ್ಲ ಮಾಡೋದಿಲ್ಲ ಯಾವುದೂ. ಬರೀ ನೆಂಟ್ರ ಮನೆ ಅದು ಇದು ಆ್ಯಂಡ್ ಮನೆ ಮುಂದೆ ಒಂದು ಗಾಡಿ ಇರಬೇಕು ಗುರು. ನಾನು ಒಂದು ತೊಗೊಂಡೆ, ನನ್ನ ಆಸೆ ಈ ಥರ ಒಂದು ಗಾಡಿ ಓಡಿಸ್ಬೇಕು ಅನ್ನೋದು. ಅದು ನಾನು ತೊಗೊಂಡಿದ್ದೀನಿ ಅನ್ನೋ ಖುಷಿ ಪಡೋದಕ್ಕೆ ತೊಗೊಂಡಿರೋದು ಅಂತ ಅಂದರು. ನಮ್ಮ ಥರ ಎಲ್ಲ ಯೂಟ್ಯೂಬ್ಗೋಸ್ಕರ ಆಗಲಿ ಇಲ್ಲ ದೊಡ್ಡ ರೈಡ್ ಮಾಡೋದಕ್ಕಾಗಲಿ ಇಲ್ಲ, ಅವ್ರ ಇಂಟೆನ್ಷನ್ನೇ ಅಲ್ಲ. ಸೊ ಅದಕ್ಕೋಸ್ಕರ ಯಾವ ರೈಡಿಂಗ್ ಜಾಕೆಟ್ ಏನು ತೊಗೊಂಡಿಲ್ಲ. ಲೋಕಲಲ್ಲಿ ಹಳ್ಳಿನಲ್ಲಿ ಓಡಾಡೋದಲ್ವಾ, ನನಗನ್ಸ ಮೋಸ್ಟ್ಲಿ ಹೈವೇಗೂ ತೆಗಿಯಲ್ಲ ನಮ್ಮಣ್ಣ ಇದನ್ನು. ಗಾಡಿ ಡೆಲಿವರಿ ತೊಗೊಂಡಿದ್ವಿ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಈ ಗಾಡಿಗೆ ಆಕ್ಸಸರೀಸ್ ಹಾಕ್ಸಿದ್ವಿ. ಏನೇನು ಹಾಕ್ಸಿದ್ವಿ ಅದು ಇಂಟ್ರೆಸ್ಟ್ ಇರೋರು ನೋಡೋಕ್ಕೆ ಹೋಗಿ ನೋಡಿ, ವಿಸಿಟ್ ಮಾಡಿ. ಏರ್ ಇದೆಯಾ? ಏರಿಲ್ಲ. ಪೆಟ್ರೋಲ್ ಹಾಕಿಸ್ಕೊಬೋದಾಗಿತ್ತಿಲ್ಲ, ಹಾಕ್ಸ್ಬಿಡೋಣ. ಏರಿದ್ರೆ ಇಲ್ಲ ಹಾಕ್ಸೋಣ, ಇಲ್ಲ ಬೇರೆ ಕಡೆ ಹಾಕ್ಸೋಣ. ಯಾರೂ ರೆಸ್ಪಾಂಡೇ ಮಾಡ್ತಾ ಇಲ್ಲ. ಸಂಬಂಧನೇ ಇಲ್ಲ ಪೆಟ್ರೋಲ್ ಬಂಕು ನಮಗೂ ಅನ್ನೋ ಹತ್ರ ಕೂತಾರೆ. ಏರಿದ್ಯಾಣ? ಅಲ್ಲ ಪೆಟ್ರೋಲು ಹಾಕಿಸ್ತೀವಿ, ಯೋಚನೆ ಮಾಡಬೇಡಿ. ಹೌದಾ ಸರ್, ಬರೀ ಏರ್ ಹಾಕ್ಸಕ್ಕೆ ಬಂದವ್ರು ಕಳ್ಳನ ಮಕ್ಕಳು ಅಂತ ಅಂದ್ಕೊಂಡು ಏರಿಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ಇವಾಗ ಎಲ್ಲಿ ಪೆಟ್ರೋಲ್ ಹಾಕ್ಸ್ತೀವಿ ಅಲ್ಲೇ ಏರ್ ಹಾಕ್ಸ್ಬೇಕು. ಇಲ್ಲಾಂದರೆ ನಮಗೆ ಒಂಥರ ಆಗುತ್ತೆ. ಅವ್ರು ಏನಾದ್ರು ತಪ್ಪು ತಿಳ್ಕೊಂಬಿಡ್ತಾರಾ ಏರ್ ಹಾಕಿದ್ದಕ್ಕೆ. ಅವ್ರ ಹತ್ರ ಪೆಟ್ರೋಲ್ ಹಾಕ್ಸ್ಕೊಂಡಿಲ್ಲ ನಾವು ಅನ್ನೋ ಫೀಲಿಂಗ್ ಬರುತ್ತೆ ನಮಗೆ. ನನಗೆ ಗಾಡಿ ಪಂಚರ್ ಆಗಿದೆ ಗೈಸ್. ಅದು ತುಂಬ ಮುಂಚೆಯಿಂದನೂ ಪಂಚರ್ ಆಗಿದೆ. ಒಂದು ಕಾಲದಿಂದ ಹೇಳ್ತಾ ಇದ್ದೀನಿ, ಅದು ಇನ್ನೂ ರೆಡಿ ಮಾಡಿಸಿಲ್ಲ. ಆ್ಯಕ್ಚುಲಿ ನಾನೇ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಟೂಲ್ಸ್ ಎಲ್ಲ ತರಿಸಿದ್ದೀನಿ. ನೆಕ್ಸ್ಟ್ ಆದಷ್ಟು ಬೇಗ ರೆಡಿ ಮಾಡ್ತೀನಿ ಅದನ್ನು. ಎಳೆದಾಡ್ತಾ ಇದೆ ಗಾಡಿ ಹಿಂದ್ಗಡೆ, ಅದು ಫುಲ್ಲು ಲೋ ಇದೆ ಏರು. ಏನು ಟೆಸ್ಟಿಂಗು? 5 ಲೀಟ್ರಾ? ಹಾಂ, ಓಲಿ ಬಿಡೋಣ, ಅಷ್ಟೇ ಸಾಕು. ನಾನು ಸ್ಕ್ಯಾನ್ ಮಾಡಿಬಿಡ್ತೀನಿ ಅಷ್ಟಕ್ಕೆ. ಯಾಕೋ ಗ್ಲೌಸು ಸಿಕ್ಕಾಬಟ್ಟೆ ಅನ್ಕಂಫರ್ಟಬಲ್ ಆಗ್ತಾಯಿದೆ ನನಗೆ. ಹೌಎವರ್ ನಾವು ತುಂಬ ಸ್ಲೋವಾಗಿ ಓಡಿಸ್ತಾ ಇದ್ದೀವಿ. ಬ್ಯೂಟಿಫುಲ್ ಸನ್ರೈಸ್ ಆಗ್ತಾಯಿದೆ ಇಲ್ಲಿ. ಬ್ಯೂಟಿಫುಲ್ ಸಕ್ಕತ್ತಾಗಿ ಕಾಣ್ತಾಯಿದೆ. ಸೊ ಹೇಗಿದ್ರು ನಾವು ತುಂಬ ಸ್ಲೋವಾಗಿ ಓಡಿಸ್ತಾ ಇದ್ದೀವಿ, ಅದಕ್ಕೋಸ್ಕರ ಗ್ಲೌಸ್ ಒಳಗೆ ಹಾಕೊಂಡ್ಬಿಡ್ತೀನಿ. ನೋಡಿ ಆಲ್ರೆಡಿ ಮಾರ್ಕ್ಗಳೆಲ್ಲ ಬಂದುಬಿಟ್ಟಿದೆ. ಹೆಂಗಾಗಿದೆ ನೋಡಿ. 2 ಗಾಡಿಗೂ ಚೆಕ್ ಮಾಡಿಬಿಡಿ. ಇವಾಗ ಕೈ ಎಷ್ಟು ಫ್ರೀಯಾಗಿ ಅನಿಸ್ತದೆ ಗೊತ್ತಾ. ನಮ್ಮ ಆಸೆ ಎಷ್ಟು ದಿನ ಆಗಿತ್ತು ರೈಡ್ ಹೋಗಿ ಹೈವೇ ಹಿಡಿದು ಮಸ್ತಾಗಿ ಕಾಣ್ತಾ ಇದೆ. ಆಗ್ಲಿಂದ ಮಾಡ್ತಾನೆ ಅವರೇ ಗುರು ರೋಡ್ನ, ಇನ್ನೂ ಮಾಡ್ತಾನೇ ಅವರೇ. ಒಂದು ಸರಿ ಇದು ರೋಡ್ ಏನಾದ್ರು ಕಂಪ್ಲೀಟ್ ಆಗಿಬಿಟ್ರೆ ಏನು ಮಜಾ ಇರುತ್ತೆ ಹೇಳಿ ಓಡಿಸೋದಕ್ಕೆ ಗಾಡಿನ. ಆ್ಯಂಡ್ ನಮ್ಮ ರೂಟು ಎಸ್ಪೆಷಲಿ ನಾನಿರೋ ಜಾಗ, ನಮ್ಮ ಮನೆಯಿಂದ
ನಾನು ಹಾಸನ ಹಿಡಿಬೇಕು ಅಂತ ಹೇಳಿದ್ರೆ ನಾನು ಏನು ನೈಸ್ ರೋಡ್ ತೊಗೊಂಡು ನೆಲಮಂಗಲ ಇದೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ತೀನಿ, ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದು ಭಾರಿ ಹತ್ತಿರ, ಭಾರಿ ಈಸಿ. ಸೊ ಹಾಗಾಗಿ ನನಗೆ ತುಂಬ ಕನ್ವೀನಿಯೆಂಟ್ ಆಗುತ್ತೆ. ಆ್ಯಂಡ್ ನಮ್ಮ ಏರಿಯಾ ಸೈಡ್ ಯಾರು ಇದ್ದಾರೆ ಅವ್ರಿಗೆಲ್ಲ ಆಬ್ವಿಯಸ್ಲಿ ಕನ್ವೀನಿಯೆಂಟ್ ಆಗುತ್ತೆ. ಸೊ ಆ್ಯಂಡ್ ಟ್ರಾಫಿಕ್ ಕೂಡ ಕಡಿಮೆ ಆಗುತ್ತೆ ನೆಲಮಂಗಲದಲ್ಲಿ. ಈ ಸೈಡ್ ಹೋಗೋರು ಈ ಸೈಡೆಲ್ಲ ಬಂದುಬಿಡ್ತಾರೆ, ಮಾಗಡಿ ಗಿಗಡಿ ಹೋಗೋರು. ಆ್ಯಂಡ್ ನಮ್ಮ ಸೈಡು, ನಮ್ಮ ಏರಿಯಾ, ಈ ಸೈಡ್ ಕೆಂಗೇರಿ ಎಲ್ಲ ಹೋಗೋರೆಲ್ಲ ಈ ರೂಟ್ ತೊಗೊಂಡ್ಬಿಡ್ತಾರೆ. ಆಗ ನೆಲಮಂಗಲ ಈ ಜಾಮ್ಸ್ ಏನೇನಾಗುತ್ತೆ ಅವೆಲ್ಲ ಗ್ರ್ಯಾಜುವಲಾಗಿ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಈ ಮೋಸ್ಟ್ಲಿ ಹಿಂಗೆ ಹೋಗ್ಬೋದು ಗೈಸ್ ರೋಡ್ ಇದು ಹಳೆ ರೋಡ್ ಹಂಗೆ ಉಳಿಸ್ಕೊಂಡು ಈ ದೊಡ್ಡ ದೊಡ್ಡ ಪ್ಲ್ಯಾನೇ ಇದ್ದಾವೆ ಅನಿಸುತ್ತೆ. ಅದಕ್ಕೆ ಟೈಮ್ ಹಿಡಿತಾ ಇದೆ, ಇಡೀಲಿ ಎಲ್ಲ ಚೆನ್ನಾಗಾದರೆ ಸಾಕು. ಸದ್ಯಕ್ಕೆ ನಾವಿದ್ದೀವಿ ಮಾಗಡಿನಲ್ಲಿ ಗೈಸ್. ಬ್ಯೂಟಿಫುಲ್ ಸನ್ರೈಸು. ಇಲ್ಲಿ ನಮ್ಮ ಅಣ್ಣ, ಇಲ್ಲಿ ನಮ್ಮ ಅಣ್ಣನ ಗಾಡಿ, ಇಲ್ಲಿ ನನ್ನ ಗಾಡಿ, ಇಲ್ಲಿ ನಾನು. ಈ ರೂಟು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದೇ ಥರ ಎಷ್ಟು ದೂರಕ್ಕಿದೆ ರೋಡು ಗೊತ್ತಿಲ್ಲ, ಬಟ್ ಒಂದು ಲೆವೆಲಿಗೆ ಪರವಾಗಿಲ್ಲ, ರೋಡ್ ಚೆನ್ನಾಗಿದೆ. ಮುಂದೆ ಚೆನ್ನಾಗಿದೆ ಅಂದರೆ ಹೌದಾ ನೋಡಿದ್ರ? ಓಕೆ ಓಕೆ. ನಾನು ತುಂಬ ದಿನ ಆಯಿತು ಈ ರೂಟಲ್ಲಿ ಓಡಾಡಿ. ಈ ಕಡೆಗೆ ಒಂದು ಸ್ವಲ್ಪ ಇದಾಯ್ತು, ಈ ಕಡೆಗೆ ತುಂಬ ಚೆನ್ನಾಗಿದೆ. ಹೌದಾ? ಬಟ್ ಇಷ್ಟಿದ್ರೆ ಏನು ತೊಂದರೆ ಇಲ್ಲ, ಆರಾಮಾಗಿ ಬಂದ್ಬಿಡ್ಬೋದು. ಕಾರಲ್ಲಿ ಬರೋಕೆ ಒಂದು ಸ್ವಲ್ಪ ಕಷ್ಟ ಆಗಿದೆ, ಗಾಡೀಲಿ ಓಕೆ ಒಂದು ಲೆವೆಲ್ಗೆ ಬಂದ್ಬಿಡ್ಬೋದು. ಬಟ್ ಹೆಂಗೆ ಅನ್ನಿಸ್ತು? ಚೆನ್ನಾಗಿದೆ, ಮಜಾ ಇದೆಯಾ ಓಡ್ಸೋಕ್ಕೆ? ಆದ್ರೆ ಫಸ್ಟ್ ಟೈಮ್ ಅಲ್ವಾ, ಒಂದು ಸ್ವಲ್ಪ ಗಾಬರಿ ಆಗ್ತಾ ಇದೆ, ಪುಕ್ಕ ಅಂತ ಇದೆ. ಒಂದು ಸ್ವಲ್ಪ ಒಂದು ತಿಂಗಳು 2 ತಿಂಗಳು ಕಳೆದ್ರೆ ಅದು ಅಡ್ಜಸ್ಟ್ ಆಗ್ತಿಲ್ಲ, ಆಮೇಲೆ ಸೆಟ್ ಆಗ್ಬಿಡುತ್ತೆ. ಗಾಡಿ ಓಡಿಸೋದು ಪುಕ್ಕ ಅಂತ ಇದೆಯಾ? ಇದು ವೆಹಿಕಲ್ಗಳು ಬರೋ ಸ್ಪೀಡ್ ಅಲ್ಲೆಲ್ಲ ಇಲ್ಲಿ ವೆಹಿಕಲ್ಸ್ ಕಮ್ಮಿ ಇದಾವೆ, ಅದ್ರಲ್ಲಿ ಏನಿಲ್ಲ. ಆದ್ರೂ ಏನಾರವ ಈಗ ದಪ್ಪ ಗಾಡಿ ಏನಾರ ಸ್ಕಿಡ್ ಆದತ್ತು ಅನ್ನೋದು ಒಂದು ಅದ್ರ ಫೀಲಿಂಗ್ ನಮಗೆ ಅರ್ಥ ಆಗ್ಬೇಕಲ್ವಾ. ಹೆಂಗೆ ಈಗ ನಿನ್ನೆ ಆ ಕಡೆಯಿಂದ ಬರೋವಾಗ ಒಂದು ಟರ್ನಿಂಗ್ ಹೊಡೆದ್ರೆ ಅಲ್ಲಿ ಡೌನ್ ಅಲ್ಲಿ ಹಿಂಗ್ ಬಂದು ಕ್ರಾಸ್ ಆಗುವಾಗ ನಾನು ಓಡಿಸೋದು ಆ BMTC ದಿಂದ ಅವು ಆ ಕಡೆಯಿಂದ ಗಾಡಿ ಮೇಕತ್ತವೆ, ಬಸ್ಸಿನ ಹಿಂಗ್ ಅಂದ್ರೆ ಅವೆಲ್ಲ ಹೇಳಿದ್ರೆ ಇವರು ನಾನೇನೋ ತಪ್ಪು ಮಾಡಿದೀನಿ ಅನ್ಕೋತಾರೆ. ತಪ್ಪಲ್ಲ, ಅಂದ್ರೆ ಪಕ್ಕದಲ್ಲಿ BMTC ಇತ್ತು, ಅದ್ರ ಪಕ್ಕ ನಾನು ಬಂದೆ. ಅಂದ್ರೆ ಇವ್ರಿಗೆ ಏನಾದ್ರೆ ಪಕ್ಕದಲ್ಲಿ ಒಂದು ದೊಡ್ಡ ಹೆವಿ ವೆಹಿಕಲ್ ಇದ್ದಾಗ ನಾವು ಅದು ಇಟೇಟಲ್ಲಿ ಹೋಗ್ತಾ ಇರ್ತೀವಿ ಏನೋ ಫೀಲಿಂಗು. ಸೊ ದೈತ್ಯಾಕಾರದ ವೆಹಿಕಲ್ ಪಕ್ಕ ನಾವು ಹೋದಾಗ ಒಂದ್ ಸ್ವಲ್ಪ ಇವ್ರಿಗೆ ಭಯ ಆಗುತ್ತೆ ಅಷ್ಟೇ. ಅದು ಬಿಟ್ರೆ ನಾನು ತಪ್ಪು ಮಾಡಿದ್ದೀನಿ ತಪ್ಪು ಅಂತ ಹೇಳ್ತಲ್ಲ. ಈ ಒಂದೇ ಇಲ್ಲೇ ಬಸ್ ಇದೆ, ಹಿಂಗ್ ಒಂದೇ ಸರಿ ಟರ್ನ್ ನೋಡಿದಾಗ ಇಲ್ಲಾರ ಒಂದ್ ಚೂರು ಮಿಸ್ ಆಗಿ ಇಟ್ಕೊಂಡ್ರು ಸ್ವಲ್ಪ ಭಯ ಆಗುತ್ತಲ್ವಾ. ಬೆಂಗಳೂರಲ್ಲಿ ಓಡಿಸೋರಿಗೆ ಅದು ಜಜ್ಮೆಂಟ್ ಇರುತ್ತೆ, ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಚನ್ನಪಟ್ಟಣದಲ್ಲಿ ಓಡಿಸೋರಿಗೆ ಅಷ್ಟೇ, ನಮ್ ಬಂಪರ್ ಟು ಬಂಪರ್ ಟ್ರಾಫಿಕ್ ಜಾಮ್ಗಳಲ್ಲಿ ಓಡಿಸಿ ನುಗ್ಸಿ ನಾವು ಹೋಗೋದೇ ಇಲ್ಲ ಅಂತಂದ್ರು ಹೋಗ್ಬಿಡ್ಲಿದ್ದು ನಿಧಾನಕ್ಕೆ ಹೋಗೋಣ ಅಂತ ನಾವ್ ಹಂಗೆ ಇಲ್ಲಿ ನಿಂತ್ಕೊಂಡ್ರೆ ಹಿಂದೆ ಇರೋರು ಏನ್ ಮಾಡಕ್ ಬಂದಿದ್ಯಾ, ನಿಂತ್ಕೊಳಕ್ ಬಂದಿದ್ಯಾ ಅಂತ ಕೇಳ್ತಾರೆ. ಸರಿ ಮಜಾ ಬರ್ತದೆ ಗೇಸ್, ನಂಗೂ ಮಜಾ ಬರ್ತಿದೆ, ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ನಿಮ್ಗೂ ಮಜಾ ಬರ್ತಿದೆ ಅನ್ಕೋತೀನಿ. ಭಯ ಬಿಡ್ಬೇಡಿ, ಫಸ್ಟ್ ಟೈಮ್ ನಾವಿದೀವಿ, ಹೋಗೋಣ. ಇಷ್ಟೊತ್ತಿಗೆ ಅಕಸ್ಮಾತ್ ನಾನಿಲ್ಲ ಅಂದ್ರೆ ಬೆಳಗ್ಗೆ ಹತ್ರ ಹೋಗಿರೋ ನಾವು. ಇಲ್ಲ ಅಷ್ಟೊಂದೆಲ್ಲ ಸ್ಪೀಡ್ ಹೊಡಿ ಏನ ಕುಣಿ ಹೈವೇ ಟಚ್ ಮಾಡಿರ್ತಾ ಇದೆ. 1 hour ಸಾಕೋಣ ಕುಣಗಲ್ಲ. ಹೈವೇ ಹಿಡಿದು 1 hour ಹಿಡಿತಾ ಇದೆ. ಇವಾಗ ಕರೆಕ್ಟಾಗಿ 7:30 ಸೊ ಆಲ್ಮೋಸ್ಟ್ ಅಲ್ಲಿ ಹೋಗಿರ್ತಾ ಇದ್ದೆ. ಇರಲಿ 50-60 ಸಲ ಬರ್ತಾ ಇದ್ದೀವಿ. ಅಪರೂಪಕ್ಕೆ ಬರೋಣ. ಮೈಲೇಜ್ ಚೆನ್ನಾಗಿ ಕೊಡ್ತಾ ಇದೆ, ನಿಮ್ಮ ಗಾಡಿನೂ ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಖಂಡಿತ ಅಷ್ಟೇ. ದುಡ್ಡು ಉಳ್ಸೋಣ ಬಡವರು ಎಲ್ಲ ಖರ್ಚು ಮಾಡ್ಬಿಟ್ಟು ಹೋಗ್ಬಿಟ್ಟೈತೆ. ನಮ್ಮ ಅಣ್ಣದು ನಂದು ಅಷ್ಟೇ ಖರ್ಚು ಮಾಡಿ ಹೋಗ್ಬಿಟ್ಟೈತೆ. ಇಲ್ಲ ಒಂದು ಸ್ವಲ್ಪ ಉಳ್ಸೋಣ. ಈ ಮುಖಾಂತರ ಕೂಡಿ ಹಾಕೋಣ ಬಡವರು. ಇನ್ನೊಂದು ಗಾಡಿ ತಗೊಳಕ್ಕೆ, ಇನ್ನೊಂದು ಕಾರ್ ತಗೊಳಕ್ಕೆ ಅಷ್ಟೇ, ಸಿಂಪಲ್ ಗೈಸ್. ಸರಿವೆ ಅಷ್ಟೇ, ಇನ್ನೇನಿಲ್ಲ. ಎವ್ರಿಥಿಂಗ್ ಇಸ್ ಫೈನ್. ಏರಲ್ಲಿ ಹಾಕ್ಸಿರೋದು ಇವಾಗ ಮಜಾ ಇದೆ ಓಡಿಸೋದಕ್ಕೆ. ಸಿಗ್ತೀನಿ ಅಂದಿವೆ. ನಿಜ ಹೇಳ್ತಿದ್ದೀನಿ, ನನಗೆ ನಿದ್ದೆ ಎಳಿತಾವೆ. ಗಾಳಿ ಆ ಲೆವೆಲ್ಗೆ ಹೊಡಿತಾರೆ, ತಣ್ಣಗಿದೆ. ಒಂದು ಎರಡನೇದು ಏನೂ ಮಾಡ್ತಾಯಿಲ್ಲ, ಸುಮ್ಮನೆ ಅಷ್ಟೇ ಸಣ್ಣ ಸ್ಪೀಡಲ್ಲಿ, ಅಂದರೆ ಆಲ್ಮೋಸ್ಟ್ ಒಂದು 60s ಕ್ರಾಸ್ ಮಾಡ್ತಾಯಿಲ್ಲ ಗುರು, ನಾವು ಅಷ್ಟು ಸ್ಲೋವಾಗಿ ಬರ್ತಾಯಿದ್ದೀವಿ. ಸೊ ಹಾಗಾಗಿ ನಿದ್ದೆ ಎಳಿತಾ ಇದೆ. ಏನು ಮಾಡೋದು, ಸುಮ್ಮನೆ ಹಿಂಗೆ ಹಿಡ್ಕೊಂಡಿದ್ದೀವಿ ಗಾಡಿನ, ಅಷ್ಟೇ ಹೋಯ್ತಾ ಇದ್ದೀನಿ, ಏನೂ ಇಲ್ಲ. ಏನು ತೂಗುಡ್ಸ್ಕೊಂಡೆಲ್ಲ ಬೀಳೋತ್ರ ಆ ಥರ ಅಲ್ಲ, ಅಂದರೆ ಆ ಲೇಸಿನೆಸ್ ಅರ್ಥ ಇದಲ್ಲ ಆ ಥರ ಫೀಲಿಂಗಲ್ಲಿ ಹೇಳಿದ್ದು ನಾನು. ಫೈನಲಿ ಹೈವೇ ಹಿಡ್ದಿದ್ದೀವಿ. ಇದು ನಮ್ಮ ಮೊದಲನೆಯ ಟೋಲ್. ಸೊ ಫಸ್ಟ್ ಟೈಮ್ ನಮ್ಮ ಅಣ್ಣನ ಗಾಡಿ, ನಮ್ಮ ಅಣ್ಣ ಒಂದು ಟೋಲ್ ಕ್ರಾಸ್ ಮಾಡ್ತಾರೆ 2 ವೀಲರಲ್ಲಿ ಅನ್ಕೋತೀನಿ. ಆ್ಯಂಡ್ ಈಗ ನಾವು ತಿಂಡಿಗೆ ಒಂದು ಸ್ಟಾಪ್ ಹಾಕ್ಬೇಕು ಗುರು, ಎಲ್ಲ ಹಾಕೋದು ಸ್ಟಾಪ್ ಅಂತ ಗೊತ್ತಾಯ್ತಲ್ಲ. ಸುಮ್ಮನೆ ಹೊಡ್ಕೊಂಡು ಬರ್ತಾ ಇದ್ದೀನಿ ನಾನು. ಪಾಪ ನಮ್ಮ ಅಣ್ಣ ನೋಡೋಷ್ಟು ನೋಡ್ತಾವ್ರೆ, ನನ್ನ ಮಗ ಸ್ಟಾಪ್ ಆಗ್ತಾನೆ ಅಂತ. ನೋಡಿದ್ರೆ ನಾನು ಆಗ್ತಾನೆ ಇಲ್ಲ, ಹೋಯ್ತಾನೇ ಇದ್ದೀನಿ. ಎಲ್ಲ ಹಾಕೋದು ಇರೋ ಬರೋ ರೆಸ್ಟೋರೆಂಟ್ಗಳೆಲ್ಲ ಆಲ್ಮೋಸ್ಟ್ ಚೆನ್ನಾಗಿದ್ದಾವೆ ಅನ್ನೋ ಲೆವೆಲ್ದೆಲ್ಲ ಹೋಗ್ಬಿಟ್ವು. ಈಗ ನೆಕ್ಸ್ಟ್ ಬರೋವು ಹೆಂಗಿರ್ತವೇನು ಅಂತ ಅಷ್ಟು ಐಡಿಯಾ ಇಲ್ಲ ನನಗೆ.
ಸೊ ಹಿಂದೆನೇ ಹಾಕಿದರೆ ಆಗಿರೋದು, ಯಾಕೆ ಹಿಂಗೆ ಮುಂದೆ ಬಂದುಬಿಟ್ಟೆ ನಾನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೊಟ್ಟೆ ಬೇರೆ ಹಸು ಆಗ್ತಾಯಿದೆ, ಹೊಟ್ಟೆಗಿಂತ ಜಾಸ್ತಿ ಕುಂಡಿ ನೋವ್ತಾ ಇದೆ ನನಗೇನೆ. ನಮ್ಮ ಅಣ್ಣನ ಪರಿಸ್ಥಿತಿ ಯೋಚನೆ ಮಾಡಿ ನನಗೆ ಇಷ್ಟ ಅಭ್ಯಾಸ ಇದ್ದೇ ನೋವ್ತೈತೆ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟಿದ್ದೀನಲ್ಲ, ಸೊ ಅದಕ್ಕೋಸ್ಕರ ನೋವು ಸ್ಟಾರ್ಟ್ ಆಗಿರೋದು, ಕಾಣಿಸ್ಕೊಂಡಿರೋದು. ಸೊ ಗೈಸ್, ಇವಾಗ ನಾವು ಬಂದಿರೋದು ಹೋಟೆಲ್ ಮಯೂರ, ಬೆಳ್ಳೂರು ಕ್ರಾಸ್ ಹತ್ರ. ಬೆಳ್ಳೂರು ಕ್ರಾಸೇ ಬೆಳ್ಳೂರು ಕ್ರಾಸ್ ಹತ್ರನೂ ಅಲ್ಲ. ಸೊ ತುಂಬ ಮುಂಚೆಯಿಂದನೂ ಇಲ್ಲಿ ಓಡಾಡ್ಬೇಕಾದ್ರೆ ಅನ್ಕೋತಿದ್ದೆ. ಸೊ ಇದು ಇವಾಗ ಹೈವೇನಲ್ಲೆಲ್ಲ ಏನೇನಾಗಿದ್ದಾವೆ ಅದಕ್ಕೆ ಅವೆಲ್ಲ ಯಾವುದೂ ಇರಲಿಲ್ಲ, ಆ ಟೈಮಿಂದನೂ ಇದೆ ಇದು. ಸೊ ಅದಕ್ಕೆ ಒಂದ್ಸರಿ ಬರಬೇಕು, ಇಲ್ಲಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಕಾಲ ಕೂಡ ಬಂದಿದೆ. ಲೆಟ್ಸ್ ಗೋ, ಬನ್ನಿ ಟೇಸ್ಟ್ ಮಾಡೋಣ. ನಾನು ಹೇಳಿದ್ದ ಬಿಸಿಬೇಳೆ ಬಾತ್ ಬಂದಿದೆ. ಒಂದು ರಾಶಿ 2 ಡಜನ್ ಸ್ಪೂನ್ ಇಟ್ಟಿದ್ದಾರೆ. ಗುಡ್. ಮೇಲೊಂದಿಷ್ಟು ತುಪ್ಪ ಹಾಕಿದ್ದಾರೆ. ತುಪ್ಪ ಅಲ್ಲ, ಬೆಣ್ಣೆ ಗುರು, ಇದು ಕರಗಿ ತುಪ್ಪ ಆಗಿದೆ, ಬೆಣ್ಣೆ ಇದು. ಮಸ್ತ್. ತಡೀರಿ, ಎಲ್ಲ ಕಡೆಗೂ ಇದನ್ನು ಹಾಕೊಂಬಿಡೋಣ. ಫಸ್ಟು ಹಾಗೆ ತಿನ್ನೋಣ, ಒಳ್ಳೆ ಫ್ಲೇವರ್. ಐ ಲವ್ ಬೆಣ್ಣೆ. ಸ್ವಲ್ಪ ಸ್ವೀಟ್ ಇದೆ, ಗುಂಡಿ. ಇದ್ರ ಜೊತೆ ಮೊಸರು ಬಜ್ಜಿ ಒಂದು ಕೊಟ್ಟಿದ್ದಾರೆ. ನಮ್ಮ ಅಣ್ಣ ಇಡ್ಲಿ ವಡೆ ತಿಂದಿದೆ. ಅಣ್ಣ ಫೋನಲ್ಲಿ ಬಿಸಿ ಇದೆ. ಮತ್ತು ನಾಟ್ ಟು ಫರ್ಗೆಟ್ ನಮ್ಮ ಫೇವ್ರೆಟ್ ಉದ್ದಿನ ವಡೆ ತೊಗೊಂಡಿದ್ದೀನಿ. ಫುಲ್ ಕ್ರಿಸ್ಪಿಯಾಗಿದೆ. ಸೌಂಡ್ ಕೇಳೋಕ್ಕೆ ಕ್ರಂಚಿನೆಸ್ದು ಖುಷಿಯಾಗುತ್ತೆ. ಆ್ಯಂಡ್ ನಮ್ಮ ಅಣ್ಣನಿಗೆ ಏನೋ ಬಿಸಿಬೇಳೆ ಬಾತ್ ತಿನ್ನಿಸ್ಬಿಟ್ಟು ಅವ್ರಿಗೂ ಎಬ್ಬರಿಸ್ಬಿಟ್ಟೆ. ಸೊ ಇವಾಗ ಅಣ್ಣ ನೋಡಿ ಬಿಸಿಬೇಳೆ ಬಾತ್ ಆರ್ಡ್ರ್ ಮಾಡಿದ್ದಾರೆ. ಚೆನ್ನಾಗಿತ್ತು. ಸ್ವಲ್ಪ ಸ್ವೀಟ್ ಬರುತ್ತೆ, ಬಟ್ ಚೆನ್ನಾಗಿದೆ. ಖುಷಿ ಆಯಿತು, ತಿಂದು ಸಮಾಧಾನ ಆಯಿತು. ಡಿಪ್ಪು ಜಾಸ್ತಿ ಚಟ್ನಿ ಹಾಕ್ಕೊಂಡು ಫಿನಿಶಿಂಗ್ ಟಚ್ಗೆ ಒಂದೊಳ್ಳೆ ಕಾಫಿಗೆ ಚಿಯರ್ಸ್. ಆದರೂ ಏನೇ ಕೊನೆಗೆ ನಾವೇ ಪೇ ಮಾಡೋದು. ಆದರೂ ಗೈಸ್, ನಿನ್ನೆ ವಿಲ್ಸನ್ ಗಾರ್ಡನ್ ಹತ್ರ ಒಂದು ಕಡೆ ಕುಡಿದ್ವಿ ಕಾಫಿ, ನೆಕ್ಸ್ಟ್ ಲೆವೆಲ್. ನಾನು ಕುಡಿದಿರೋ ಬೆಸ್ಟ್ ಕಾಫಿ. ನಿಮಗೇನು ಸಕ್ಕತ್ತಾಗಿತ್ತಲ್ವ? ಸಕ್ಕತ್ತಾಗಿತ್ತು. ಏನೋ ಗೊತ್ತಿಲ್ಲ, ಕಾಫಿ ಫ್ಲೇವರ್ ಆಗಿರ್ಬೋದು, ಮತ್ತು ಅದರದ್ದು ಇನ್ನೊಂದು ಹಾಲಿಂದು ಥಿಕ್ನೆಸ್ ಗಟ್ಟಿ ಇತ್ತಲ್ವ, ಸಕ್ಕತ್ತಾಗಿತ್ತು. ತುಂಬ ಖುಷಿ ಆಯಿತು ಕುಡಿದು. ಅದು ತಂದೂರಿ ಟೀ ಟೈಪ್ ಮಾಡ್ತಾಯಿದ್ರು. ನನಗೆ ಪರ್ಸನಲಿ ಇಷ್ಟ ಆಗಲ್ಲ ಆ ಥರ. ಸೊ ತಂದೂರಿ ಟೀ ಅಂತ ಹೇಳಿದ್ರೆ ಈ ತಮಿಳ್ನಾಡು ಸೈಡ್ ಮಾಡ್ತಾರಲ್ಲ, ಅದು ಎಕ್ಸಾಕ್ಟ್ಲಿ ತಂದೂರಿ ಟೀ ಇಲ್ಲ ಬೇರೆನೋ ಹೇಳ್ತಾರೆ. ಬಟ್ ಅರ್ಥ ಮಾಡ್ಕೊಳ್ಳಿ, ಅದು ಇಷ್ಟ ಇಲ್ಲ. ಕಾಫಿ ತೊಗೊಂಡೆ, ಮಸ್ತಾಗಿತ್ತು, ತುಂಬ ಖುಷಿ ಆಯಿತು. ಚೆನ್ನಾಗಿ ತಿಂದು ಹೊಟ್ಟೆ ಪೂಜೆ ಮುಗಿಸ್ಕೊಂಡು ನಿದ್ದೆ ಬರ್ತಾಯಿದೆ. ನನಗಂತೂ ನಿದ್ದೆ ಬರ್ತಾಯಿದೆ. ಅದರಲ್ಲೂ 70 ಕ್ರಾಸ್ ಮಾಡ್ತಾಯಿಲ್ಲ ನಾವು ಅಲ್ವಾ? ನಾವು 60, 65, 68ಕ್ಕೆ ಹೋದ್ರೂ ಹೋಗ್ತೀವಿ ನಾವು. ಹಾಂ ಅದೇ ನೋಡಿ, 65 ದೊಡ್ಡದು ಅಂತ ಹೇಳ್ತಾ ಇರೋದಾಗ 65ರಲ್ಲಿ ನಿದ್ದೆ ಬರ್ತಾಯಿದೆ. 60ರಲ್ಲಿ ಈ ಥರ ರೋಡಲ್ಲಿ ಹೈವೇನಲ್ಲಿ 60ರಲ್ಲಿ ಅಂತ ಹಿಂಗೆ ಹೋಯ್ತಾರೆ. ಅದಕ್ಕೆ ಇರಲಿ ಗೈಸ್. ಸೊ ಲೆಟ್ಸ್ ಗೋ. ಇನ್ನೊಂದು ನೋಟಿಸ್ ಮಾಡಿದ್ರೆ ಗೈಸ್, ನಾನು ವ್ಲಾಗ್ ಸ್ಟಾರ್ಟಿಂಗಲ್ಲೇ ವೈಸರ್ನಲ್ಲಿರೋ ಸ್ಟಿಕ್ಕರ್ನ ತೆಗೆದೆ. ಸೊ ನಾನು ಫೈನಲಿ ನನ್ನ ಹೆಲ್ಮೆಟ್ಟಿಗೆ ಹೊಸ ವೈಸರ್ ಹಾಕ್ಸಿದೆ. ಅದು ಸ್ಟಾಕಲ್ಲಿ ಸಿಕ್ತು. ನೆನೆ ಹೋಗಿದ್ನಲ್ಲ ಆಕ್ಸೆಸರೀಸ್ ಹಾಕ್ಸೋಕ್ಕಲ್ಲಿ, ಫೈನಲಿ ತರಿಸಿಟ್ಟಿದ್ರು ನನಗೋಸ್ಕರ ಈ ಸೈಜಿಂದು. ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿ ನಮ್ಮ ಅಣ್ಣ ಹೆಂಗೆ ಹೋಗ್ಬಿಟ್ರು ಅತ್ತಾಗೆ, ನಾನೇ ಇಲ್ಲೇ ಇದ್ದೀನಿ. ಇನ್ನು ನಮ್ಮ ಆಶಿ ಪಿಕಪ್ಪೇ ತೊಗೋತಾ ಇಲ್ಲ ಯಾಕೋ. ಅವಾಗಿಂದ ಹಂಗೆ ಓಡಿಸ್ಕೊಂಬಂದ್ಬಿಟ್ಟು ಸಡನ್ನಾಗಿ ಎಳಿತಾ ಇರೋದಕ್ಕೆ ಯೋಚನೆ ಮಾಡ್ತಾಯಿದ್ದೆ, ಇವನೇನಾ ಅಂತ. ಸ್ಯಾಟಿಸ್ಫ್ಯಾಕ್ಷನ್. ಟ್ರೈನು ಗೈಸ್, ಟ್ರೈನು ಬೆಂಗಳೂರಿನ ನಾವೇನಾದ್ರು ಟ್ರೈನ್ ಹತ್ತಿದ್ದಿದ್ರೆ 7 ಗಂಟೆಗೋ 7:10 ಟ್ರೈನ್ ಇದೆ ಮೋಸ್ಟ್ಲಿ. ಅದೇ ಟ್ರೈನ್ ಅನ್ಸುತ್ತಿದ್ದು ಯಶವಂತಪುರದಿಂದ. ಇದೇ ಬಂದುಬಿಟ್ಟೈತೆ. ನಾವು 6 ಗಂಟೆಗೆ ಬಿಟ್ಟವ್ರೆ ಇನ್ನೂ ಹೋಯ್ತಾ ಇದ್ದೀವಿ. ನಮಗಿಂತ ಲೇಟಾಗಿ 1 ಅವರ್ ಬಿಟ್ಟು ಬಂದುಬಿಟ್ಟೈತೆ ಟ್ರೈನು. ಈಗ ಊರ ಹತ್ರ ಬರ್ತಿದ್ದಂಗೆ ನಮ್ಮ ಅಣ್ಣ ನೋಡ್ರಿ, ಅವರೇ ಮುಂದೆ ಹೋಗ್ಬಿಟ್ರತೆಗೆ. ಲೋಕಲ್ಲಮ್ಮ, ನಾವೇ ಲೋಕಲ್ ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ಮರೆತು ಹೋಯ್ತಾ ಅವ್ರೆ. ಹೋಲಿ, ನಾನೇ ಅವ್ರನ್ನ ಫಾಲೋ ಮಾಡ್ತೀನಿ. ಬಂದ್ವಿ ಗೈಸ್, ಬಂದ್ವಿ. ನಮ್ಮ ಅಣ್ಣ ಅವರ ಊರಿಗೆ ಬಂದ್ವಿ. ಊರಿಗೆ ಎಂಟರ್ ಆಗಿದ್ದೆ, ಅಡ್ಡ ಹಾಕೊಂಡ್ಬಿಟ್ಟವ್ರೆ ನಮಗೆ. ಏನು ಹಿಂಗಾದರೆ
ನಮ್ಮ ಅಣ್ಣ ನೋಡಿ ಆಫ್ ರೋಡೆಲ್ಲ ಮಾಡ್ತಾವ್ರೆ. ಬಂದ್ಬಿಡ್ತೀವಾಗ ಆ ಕ್ಯಾಚ್ ತೊಗೊಂಬಿಟ್ಟಿದ್ದಾರೆ. ಬಟ್ ಆದರೂ ಏನು ಹೇಳಿ ಗೈಸ್, ಈ ಜಾಗದಲ್ಲಿ ಇಲ್ಲೇ ಅವತ್ತು ನಾನು ವಿಕಾಸ್ ಅಣ್ಣ ನಮ್ಮ ಅಭಿಬ್ರು ಎಲ್ಲ ಮೀನು ಹಿಡಿಯೋಕ್ಕೆ ಟ್ರೈ ಮಾಡಿ ಒಂದು ಮೀನು ಬೀಳಿದಾರೆ. ಅಯ್ಯೋ ಕತೆ, ಅವೆಲ್ಲ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಅವತ್ತಿದ್ದಿದ್ದು ಜೋಶ್ ಏನು, ಒಂದು ಮೀನು ಸಿಗ್ತಾರೆ ಆಡಿದ್ದೇನು, ಒಳ್ಳೊಳ್ಳೆ ಮೆಮೊರೀಸು. ಬಂದು ರೀಚ್ ಆಗಿ ಬಿಟ್ವು. ದನ ಕರುಗಳೆಲ್ಲ ಯಾರಿದು ಹೊಸಬ್ರು ಅಂತ ನೋಡ್ತಾ ಇದೆ. ನಾಯೇ ಬೊಗಳ್ತೈತೆ, ಯಾರು ಇವ್ರು ಬಂದ್ಬಿಟ್ರಲ್ಲ ಅಂತ. ನಾನು ಇಲ್ಲೇ ನಿಲ್ಲಿಸ್ತೀನಿ ಹೊರಗಡಿಕೆನೆ. ನಾಯೇ ಗುರ್ತಿಡಿತಾ ಇಲ್ಲ, ಅವ್ರನ್ನೇ ಬೊಗಳ್ತಾ ಇದೆ ಗೈಸ್. ಏನಣ್ಣ ನಿಮಗೆ ಬೊಗಳ್ತೈತೆ? ಇವಾಗ ಗೊತ್ತಾಗೈತೆ ಅದಕ್ಕೆ. ಅಕ್ಕ ಇವಾಗ ಬಂದೆ. ಓಕೆ, ಈಗ ನೋಡಿ ಗೈಸ್ ಫುಲ್ ಸಮಾಧಾನವಾಗಿ ಮಲ್ಗೋನೆ. ಆಗಲೇ ಫುಲ್ ರೊಚ್ಗೆದ್ಬಿಟ್ಟಿದ್ದ. ಇಲ್ಲಿ ನಿಂತೈತೆ ನೋಡಿ ಗಾಡಿ. ಮನೆಗೆ ಬಂದು ಫೈನಲಿ ಮನೆ ಪಾರ್ಕಿಂಗಲ್ಲಿ ನಿಂತೈತೆ ಗಾಡಿ ಅಷ್ಟೇ. ಬಂದ್ವಿ ಕೊನೆಗೂ. ಎನಿವೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ ಗೈಸ್. ಹೊಸೊಬ್ಬರು ಯಾರೇ ನೋಡ್ತಿರೋ ಮರೆಯದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಮ್ಮ ಫ್ಯಾಮಿಲಿಗೆ. ನಮ್ಮ ಆಶೆಯಲ್ಲೇ ಬಿಸಿಲಲ್ಲಿ ಇರ್ತಾರೆ, ಎಲ್ಲಿ ಪರವಾಗಿಲ್ಲ. ಯಾಕೋ ಒಂದು ಪವರ್ ನ್ಯಾಪ್ ಹಾಕೊಳ್ಳೋಣ ಅನಿಸ್ತೈತೆ. ನಿದ್ದೆ ಹಿಡಿತಾ ಇದೆ, ನಿದ್ದೆ ಸಾಕಾಗಿಲ್ಲ. ಸೊ ಮಲ್ಕೊಂಡು ಹೋದ ರೌಂಡು ಅದಾದಮೇಲೆ ನೆಕ್ಸ್ಟ್ ಹೋಗ್ತೀನಿ.